ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಿಕ್ಷಾಂ ದೇಹಿ ಕೃಪಾವಲಂಬನ ಕರೆ ಮಾತಾ ಅನ್ನಪೂರ್ಣೇಶ್ವರಿ. ಹೊರನಾಡಿನ ಸುಕ್ಷೇತ್ರದಲ್ಲಿ ಅನವರತ ನೆಲೆ ನಿಂತು ಬಂದವರಿಗೆಲ್ಲ ಭಾಗ್ಯಗಳನ್ನು ಕೊಡುವ ಅನ್ನಭಾಗ್ಯವನ್ನು ಮತ್ತು ತೃಪ್ತಿ, ಅನ್ನವೆಂದರೆ ತೃಪ್ತಿ, ಆ ಭಾಗ್ಯವನ್ನು ಕೊಡುವಂತಹ ಅನ್ನಪೂರ್ಣೇಶ್ವರಿಗೆ, ಆದಿಶಕ್ತ್ಯಾತ್ಮಿಕೆಗೆ ಪ್ರಣಾಮಗಳನ್ನು ಮತ್ತೆ ಮತ್ತೆ ಸಲ್ಲಿಸಿ ಈ ಕುಟುಂಬದ ಯೋಗಕ್ಷೇಮಗಳನ್ನು ಆಕೆಯ ಪದತರದಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ. ಮುಖ್ಯವಾಗಿ ಇಂದು ಸಪ್ತತಿಯ ಸಂಭ್ರಮವನ್ನು ಕಾಣ್ತಾ ಇರುವಂತಹ ಶ್ರೀ ಭೀಮೇಶ್ವರ ಜೋಯಿಸರ ಆರೋಗ್ಯ, ಆಯಸ್ಸು, ಶ್ರೇಯಸ್ಸು ಮತ್ತು ಲಕ್ಷ್ಯ ಸಿದ್ಧಿಯ ಸಲುವಾಗಿ ಆಕೆಯ ಸನ್ನಿಧಿಯಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇವೆ. ಹೊರನಾಡಿನಲ್ಲಿ ಮಹಾ ಸಂಭ್ರಮ. ಭೀಮೇಶ್ವರ ಜೋಯಿಸರ ಭೀಮರಥ ಶಾಂತಿ ಆ ಕಾರ್ಯಕ್ರಮ ನೀವೆಲ್ಲ ಅದಕ್ಕೋಸ್ಕರವೇ ಬಂದವರು ಭಾಗಿಯಾಗಿ ಈ ಸನ್ನಿವೇಶವನ್ನು ಕಣ್ತುಂಬಿಸಿಕೊಂಡಿದ್ದೀರಿ, ಸಂತೋಷಪಟ್ಟಿದ್ದೀರಿ. ನೀವೆಲ್ಲರೂ ಕೂಡ ನಮಗೂ ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷ ಆಗಿದೆ ನಮಗೂ ಕೂಡ. 70 ವರ್ಷಗಳು ಹೇಗಾದರೂ ಆಗ್ತವೆ. ನೀವು ಊಟ ತಿಂಡಿ ಒಂದು ಮಾಡ್ತಾ ಇದ್ದರೆ 70 ವರ್ಷಗಳು ಮಧ್ಯೆ ಏನೂ ಅವಘಡ ಬರದೇ ಇದ್ದರೆ ತಾನಾಗಿ ಆಗ್ತವೆ. 70 ವರ್ಷಕ್ಕೋಸ್ಕರವಾಗಿ ಒಂದು ಶ್ರಮ ಪಡಬೇಕಾದ್ದೇನೂ ಇಲ್ಲ. ಈ ಲೋಕದಲ್ಲಿ ಎಷ್ಟೆಷ್ಟೋ ಮಂದಿಗೆ 70 ವರ್ಷ ಆಗ್ತದೆ, ಆಗಿದೆ, ಆಗ್ತಾ ಇರ್ತದೆ ಅದು. ಆದರೆ ವಿಶೇಷ ಏನು ಅಂದರೆ ಎಲ್ಲಿ 70 ವರ್ಷಗಳು ಸಂದವು ಅಂತ. ನಮಗೆ ರಾಮಾಯಣದ ನೆನಪು. ದಶರಥ ರಾಮನಿಗೆ ಪಟ್ಟ ಕಟ್ಟುವಂಥ ಒಂದು ಸಂದರ್ಭ. ರಾಮನಿಗೆ ಪಟ್ಟ ಕಟ್ಟುವ ಸಂಕಲ್ಪದಲ್ಲಿ ಸಭೆ ಕರೀತಾನೆ ದಶರಥ. ಆ ಸಭೆಯಲ್ಲಿ ದಶರಥ ತನ್ನ ಬಗ್ಗೆ ಹೇಳ್ಕೊಳ್ತಾನೆ. ತನಗೆ ವಯಸ್ಸಾಯಿತು ಅಂತ ದಶರಥ ಹೇಳ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ಆದರೆ ಆ ವಯಸ್ಸಾಯಿತು ಅಂತ ಹೇಳುವಾಗ ಅದನ್ನು ಹೇಗೆ ಅವನು ಪ್ರಸ್ತುತಪಡಿಸ್ತಾನೆ ಅಂದರೆ, ಪಾಂಡರಸ್ಯ ಆತಪತ್ರಸ್ಯ ಛಾಯಾಯಾಮ್ ಜರಿತನ್ಮಯ. ಬೆಳ್ಗೊಡೆಯ ನೆರಳಲ್ಲಿ ಮುಪ್ಪಾದೆ. ಅದನ್ನು ಕನ್ನಡಕ್ಕೆ ತರೋದಾದರೆ ಶ್ವೇತಛತ್ರದ ನೆರಳಲ್ಲಿ, ಬೆಳ್ಗೊಡೆಯ ನೆರಳಲ್ಲಿ ಮುಪ್ಪಾದೆ. ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಆ ಬೆಳ್ಗೊಡೆ ಅಂದರೆ ಏನದು? ಅದು ವೈಭವ ಅಲ್ಲ. ಅದು ಬೆಳ್ಗೊಡೆಯ ನೆರಳಲ್ಲಿ ಯಾರಿರ್ತಾನೆ ಅವನಿಗೆ ಅವನ ಸ್ವಂತದ ಬದುಕು ಅಂತ ಇಲ್ಲ, ಅವನ ಸ್ವಾರ್ಥ ಅಂತ ಇಲ್ಲ ಅಂತ. ಇಡೀ ಲೋಕದ ಕಾರ್ಯವನ್ನು ಮಾಡ್ತಾ, ಲೋಕ ಸೇವೆಯನ್ನು ಮಾಡ್ತಾ ಮಾಡ್ತಾ ಮುಪ್ಪಾದೆ. ದಶರಥನ ಮಾತನ ಧ್ವನಿ ಇದು ಅಂತ ಅದನ್ನು ವಾಚ್ಯವಾಗಿ ಕೂಡ ಹೇಳ್ತಾನೆ ಅಂತ. ಪ್ರಜಾಪಾಲನೆಯನ್ನು ಮಾಡ್ತಾ, ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸುವ ಸಲುವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹಾಗೇ ಮುಪ್ಪಾದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಕಲ್ಪನೆಯಲ್ಲಿ ರಾಜ ಅಂದರೆ ಹಾಗೆ ಅಂತ. ರಾಜ ಅಂದರೆ ಮೃಷ್ಟಾನ್ನ ಭೋಜನ, ಹಂಸತೋಲಿಕ ತಲ್ಪ, ಕಾಲಿಗೆ ಕೈಗೆ ಆಳುಕಾಳುಗಳು ಅಂತಿಷ್ಟೇ ಅಲ್ಲ ನಮ್ಮ ಪೂರ್ವಿಕರ ಪರಿಕಲ್ಪನೆ. ಕಾಳಿದಾಸ
ರಾಜರನ್ನು ವರ್ಣನೆ ಮಾಡುವಾಗ ತುಂಬ ಒಂದು ವೃಕ್ಷದ ಉದಾಹರಣೆ ಕೊಡ್ತಾನೆ ಕಾಳಿದಾಸ. ಆ ಉದಾಹರಣೆ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಮರ ನೆತ್ತಿಯಿಂದ ಬಿಸಿಲನ್ನು ಸಹಿಸ್ತದೆ, ತನ್ನಡಿಗೆ ಬಂದವರಿಗೆ ನೆರಳನ್ನು ಕೊಡ್ತದೆ. ಅನುಭವತಿ ಮೂರ್ಧ ಪಾದಪಸ್ ತೀವ್ರಮುಷ್ಣಂ. ಈ ನಮಗೆ ನೆತ್ತಿಯಿಂದ ಮರ ಸಹಿಸಿದಾಗ ಬಿಸಿಲನ್ನು ಸಹಿಸಲಿಕ್ಕಾಗ್ತದ ಅಂದರೆ ಇಲ್ಲ. ಹಗಲಿಡೀ ಬಿಸಿಲಲ್ಲಿ ನಿಂತು ಅನವರತ ಆ ಸೂರ್ಯನ ಪ್ರಖರ ಕಿರಣಗಳನ್ನು ತಾನು ಸ್ವೀಕಾರ ಮಾಡ್ತದೆ ಅದು. ಆದರೆ ತನ್ನಡಿಯಲ್ಲಿ ಯಾರು ಬರ್ತಾನೋ ಅವನಿಗೆ ಬಿಸಿಲು ಇಲ್ಲದಂತೆ ಮಾಡ್ತದೆ ಅದು. ಅವನಿಗೆ ನೆರಳೇ ನೆರಳು. ಶಮಯತಿ ಪರಿತಾಪಂ ಛಾಯಜ ಸಂಶ್ರಿತಾನ. ಇದು ಬಿಸಿಲು ನೆರಳಿನ ವಿಷಯಕ್ಕೆ ಮಾತ್ರ ಅಲ್ಲ, ಅದು ಸ್ವೀಕಾರ ಮಾಡುವುದು ಗೊಬ್ಬರವನ್ನು, ಕೊಡುವುದು ಪರಿಮಳದ ಮಾಧುರ್ಯದ ಹೂವು ಹಣ್ಣುಗಳನ್ನು. ತೆಗೆದುಕೊಂಡಿದ್ದೇನೋ ಕೊಟ್ಟಿದ್ದೇನೋ ಅಂತ ನೋಡಿ ಅಂತ, ಸಮಾಜದಿಂದ ಸ್ವೀಕಾರ ಮಾಡಿದ್ದೇನು ಅಂದರೆ ಗೊಬ್ಬರ ಅಂದರೆ ದುರ್ಗಂಧ ಅಲ್ವಾ? ಗೊಬ್ಬರ ಅಂದರೆ ಒಳ್ಳೆ ರುಚಿ ಇರೋಕ್ಕೆ ಸಾಧ್ಯವ ಅದರಲ್ಲಿ ಏನಾದರೂ ಕೂಡ. ಆದರೆ ಕೊಡುವ ಹೂವು ಹಣ್ಣುಗಳಲ್ಲಿ ಮಾಧುರ್ಯ ಮತ್ತು ಸೌಗಂಧ್ಯ ತುಂಬ ತುಂಬ. ಸ್ವೀಕಾರ ಮಾಡುವುದು ವಿಷವಾಯುವನ್ನು, ಇಂಗಾಳದ ಆಮ್ಲ, ಕೊಡುವುದು ಪ್ರಾಣವಾಯುವನ್ನು, ಆಮ್ಲಜನಕವನ್ನು ಅಂತ. ಹೇಗೆ ಒಂದು ವೃಕ್ಷವೋ ಹಾಗೆ ಒಬ್ಬ ರಾಜ ಅಂತ ಕಾಳಿದಾಸ ವರ್ಣನೆ ಮಾಡಿದ್ದಾನೆ ಅಂತ. ಭಾರತೀಯ ಪರಿಕಲ್ಪನೆಯಲ್ಲಿ ರಾಜ ಅಂದರೆ ಹೀಗೆ, ಬೆಳಗುಡೆ ಅಂದರೆ ಅದು ಹೀಗೆ ಅಂತ. ಹಾಗಾಗಿ ಪಾಂಡರಸ್ಯಾತ ಪತ್ರಸ್ಯ ಛಾಯಾಯಾಮ್ ಜನಿತಮ್ಮಯ ಅಂದರೆ ಸಾರ್ಥಕವಾಗಿ ಮುಪ್ಪಾದೆ ಅಂತ. ಕೂದಲು ಬಿಳಿಯಾಗಿದ್ದು ಸಾರ್ಥಕ ಅಂತ, ಯಾಕೆಂದ್ರೆ ಅಂಥ ಒಳ್ಳೆಯ ಸ್ಥಾನದಲ್ಲಿದ್ದು ಇಡೀ ಜೀವನ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಮುಪ್ಪು ಬಂತು. ಹಾಗೆ ಭೀಮೇಶ್ವರ ಜೋಯಿಸರು ಅವರು ಎಲ್ಲಿ ಮುಪ್ಪಾದರು ಅಂದರೆ ಅನ್ನಪೂರ್ಣೇಶ್ವರಿಯ ಪಾದಛಾಯೆಯಲ್ಲಿ. ಅದೇ ಶ್ವೇತಛತ್ರ ಅವರಿಗೆ, ಶ್ವೇತಛತ್ರ ಬೇರೆ ಯಾವುದೂ ಇಲ್ಲ. ಅನ್ನಪೂರ್ಣೇಶ್ವರಿಯ ಪಾದದ ನೆರಳು ಅಂತ, ಅಲ್ಲಿ ಮುಪ್ಪಾದೆ, ಅಲ್ಲಿ ಎಪ್ಪತ್ತಾಯಿತು ಅಂತ. ಇದು ನಾವು ಹೇಳೋದು ಅಂತ. ಎಷ್ಟು ಮಂದಿಗೆ ಸಿಗ್ತದೆ ಇದು? 70 ವರ್ಷ ಯಾರಿಗೆ ಬೇಕಾದರೂ ಆಗ್ಬೋದು, ಮಹಾಯೋಗ ಅಲ್ಲ ಅದೇನು. ಆದರೆ ಅನ್ನಪೂರ್ಣೇಶ್ವರಿ ನೆರಳಲ್ಲಿ 70 ವರ್ಷ ಆಗೋದಾದರೆ ಅದು ಮಹಾಯೋಗ, ಅದು ಮಹಾಭಾಗ್ಯ. ಯಾವ ದೇವರ ನೆರಳಲ್ಲಿ ಬದುಕೋದಾದರೂ, ಯಾವ ಗುರುವಿನ ನೆರಳಲ್ಲಿ ಬದುಕೋದಾದರೂ ಕೂಡ ಮಹಾಭಾಗ್ಯವೇ, ಮಹಾಯೋಗವೇ ಅದು. ಅದು ಜನ್ಮ ಜನ್ಮಾಂತರದ ಪುಣ್ಯದಿಂದ, ಪೂರ್ವ ಜನ್ಮಗಳ ಪುಣ್ಯದಿಂದ, ಪೂರ್ವಜರ ಪುಣ್ಯದಿಂದ ಎರಡೂ ಸೇರಬೇಕು ಅಂತ. ತನ್ನದೇ ಹಿಂದಿನ ಇತಿಹಾಸ, ಪೂರ್ವ ಜನ್ಮದ ಪುಣ್ಯಗಳು ಅಂತ, ಪೂರ್ವ ಜನ್ಮಗಳ ಪುಣ್ಯಗಳು ಅಂತ, ತನ್ನ ಪೂರ್ವಜರು ಅಂತ, ಪೂರ್ವಜರು ಪೂರ್ವ ಜನ್ಮಗಳು ಅಂತ ಎರಡೂ ಸೇರಿ ಅದು ಪ್ರಾಪ್ತ ಆಗುವಂಥದ್ದು. ಅದರಲ್ಲಿಯೂ ಅನ್ನಪೂರ್ಣೇಶ್ವರಿ ಅಂದರೆ ತುಂಬ ವಿಶೇಷ ದೇವತೆ ಅದು. ಯಾಕೆ ವಿಶೇಷ ಅಂದರೆ, ನಾವು ಇವತ್ತು ಅದನ್ನು ಪರಿಭಾವಿಸ್ತಾ ಇದ್ವು. ದೇವತೆಗಳು ಅಂತಂದರೆ ಸಾಮಾನ್ಯವಾಗಿ ಕೈಯಲ್ಲಿ ಆಯುಧಗಳಿರುತ್ತವೆ. ಉದಾಹರಣೆಗೆ ಭದ್ರಕಾಳಿ, ಅವಳಿಗೂ 2 ಕೈ. ಭದ್ರಕಾಳಿಯ ಒಂದು ಕೈಯಲ್ಲಿ ಪಾನಪಾತ್ರ, ಇನ್ನೊಂದು ಕೈಯಲ್ಲಿ ಕರವಾಳ, ಇದು ಭದ್ರಕಾಳಿ. ಅನ್ನಪೂರ್ಣೇಶ್ವರಿಯ ಒಂದು ಕೈಯಲ್ಲಿ ಅಮೃತ ಕುಂಭ ಅಂತ, ಇನ್ನೊಂದು ಕೈಯಲ್ಲಿ ಅದನ್ನು ಬಡಿಸುವ ಸೌಟು, ಇದು ಅನ್ನಪೂರ್ಣೇಶ್ವರಿ. ನಿಮ್ಮೊಂದು ಅಂತರ ಹೇಳೋದು ನೀವು, ಒಂದು ಭದ್ರಕಾಳಿ ಮತ್ತು ಅನ್ನಪೂರ್ಣೇಶ್ವರಿ ಅಂದರೆ ಎಷ್ಟು ವ್ಯತ್ಯಾಸ ಬರ್ತದೆ ಅಲ್ಲಿ ಅಂತ. ಪಾನಪಾತ್ರ ಮತ್ತು ಕರಾಳವಾದ ಕರವಾಳ ಅವಳ ಕೈಯಲ್ಲಿ, ಇಲ್ಲಿ ಅಮೃತದ ಕುಂಭ, ಇನ್ನೊಂದು ಕೈಯಲ್ಲಿ ಅದನ್ನು ಬಡಿಸಲಿಕ್ಕೆ ಸೌಟು. ಯಾಕೆ ದೇವತೆಗಳ ಕೈಯಲ್ಲಿ ಕರವಾಳ, ತ್ರಿಶೂಲ, ಚಕ್ರ ಇಂಥದ್ದೆಲ್ಲ ಇದೆ ಅಂದರೆ ಇದು ತುಂಬ ಸುಂದರವಾದ ಸೃಷ್ಟಿ. ಈ ಸೃಷ್ಟಿ ಅದ್ಭುತವಾಗಿರುವಂಥದ್ದು. ಒಂದೊಂದು ಸಂಗತಿಗಳು ಕೂಡ ಅದ್ಭುತ ಇಲ್ಲಿ. 100 ವರ್ಷಕ್ಕೊಂದು ಸಮಸ್ಯೆ ಬರೋದಾದ್ರೂ ಪರಿಹಾರ ಸೃಷ್ಟಿಯಲ್ಲಿದೆ, 1000 ವರ್ಷಕ್ಕೊಂದ್ಸಾರಿ ಬರೋದಾದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಸೃಷ್ಟಿಯಲ್ಲಿದೆ. ಅಂದರೆ ಆ ಸೃಷ್ಟಿಯ ಹಿಂದೆ ಅಂಥ ಅದ್ಭುತವಾದ ಚಿಂತನೆ ಇದೆ. ಬರೀ ಚಿಂತನೆ ಇಲ್ಲ, ಜೀವಗಳ ಹಿತ ಚಿಂತನೆ ಇದೆ. ಅಷ್ಟು ಮುಂದಾಲೋಚನೆ ಇದೆ ಸೃಷ್ಟಿಯಲ್ಲಿ, ಎಲ್ಲವೂ ಇದೆ, ಯಾವುದೊಂದು ಕೂಡ ಬಾಕಿ ಇಲ್ಲ, ಬೇಕಾದದ್ದೆಲ್ಲವೂ ಕೂಡ ಇದೆ. ಇಂಥ ಸೃಷ್ಟಿಯನ್ನು ಹಾಳುಗಿಡಲಿಕ್ಕೆ ಯಾರಾದರೂ ಮುಂದಾದರೆ ಆಗ ದೇವರು ಕತ್ತಿ ಎತ್ತುತ್ತಾರೆ ಅಂತ. ಆಗ ದೇವರು ಕೈಯಲ್ಲಿ ಚಕ್ರವನ್ನು, ತ್ರಿಶೂಲವನ್ನು
ಹಿಡಿತಾರೆ. ಹಾಳು ಮಾಡಬೇಡ ಇದನ್ನು, ಇಷ್ಟು ಜನರ ಒಳಿತಿಗೋಸ್ಕರ ಇರುವಂಥದ್ದು, ನಾಶ ಮಾಡಬೇಡ ಇದನ್ನು ಅಂತ. ಹಾಗಾಗಿ ಅದಕ್ಕಾಗಿ ಬೇಕಾಗ್ತದೆ ಆಯುಧಗಳು ಅಂತ. ಹದ್ದು ಬಸ್ಸಿನಲ್ಲಿ ಇಡಬೇಕು ವ್ಯವಸ್ಥೆಯನ್ನು, ಒಂದು ತರಗತಿ, ಅವ್ರ ಗುರುಗಳು ಪಾಠ ಮಾಡತಕ್ಕಂಥವ್ರು, ಆದರೂ ಒಂದು ಕೋಲಿದೆ. ಆ ಕೋಲು ಯಾಕಿದೆ ಅಂದರೆ 100 ಜನರು ಇರುವಂಥ ತರಗತಿಯಲ್ಲಿ 3 ಜನರು ಯಾರೋ ಕಿಡಿಗೇಡಿಗಳಿರ್ತಾರೆ. ಅವರು ಈ 100 ಜನರ ಸೌಖ್ಯವನ್ನು, ಅವ್ರಿಗೆ ಸಿಗ್ತಕ್ಕಂಥ ಸದವಕಾಶವನ್ನು ಹಾಳು ಮಾಡ್ತಾರೆ ಅಂತ. ಹಾಗಾಗಿ ಕೋಲು ಬೇಕು ಒಂದು. ಹಾಗೆ ದೇವತೆಗಳು ಆಯುಧಗಳನ್ನು ಕೈಯಲ್ಲಿ ಹಿಡಿದು ಈ ಸೃಷ್ಟಿಯನ್ನು ವ್ಯವಸ್ಥೆಯಲ್ಲಿ ಇಡ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಬೇಕು ಆ ನಿಗ್ರಹ, ಆ ಕ್ರೋಧ, ಅದಕ್ಕಾಗಿ ಬೇಕು ಅಂತ. ಆದರೆ ಈ ನಮ್ಮ ಅನ್ನಪೂರ್ಣೇಶ್ವರಿಯಲ್ಲಿ ಅದು ಕೂಡ ಇಲ್ಲ. ಯಾರು ಬಂದರೂ ಕೂಡ ಅಮೃತವನ್ನು ಬೆಳೆಸ್ತೇನೆ ಅಂತ, ಅಮೃತ ಕುಂಭ ಸೌಟು ಅಂತ. ಯಾರೇ ಬರಲಿ ಅದನ್ನೇ ಬೆಳೆಸಲಿಕ್ಕಾಗಿ ಸಿದ್ಧಳಾಗಿದ್ದಾಳೆ ಅಂತ. ಅಲ್ಲಿ ವಾತ್ಸಲ್ಯ ಬಿಟ್ಟು ಬೇರೆ ಏನೂ ಇಲ್ಲ. ಅಪರೂಪಕ್ಕೊಂದ್ಸರಿಯೂ ಸಿಟ್ಟಿಲ್ಲ ಅಲ್ಲಿ. ಅವಳು ಸಿಟ್ಟು ಅಂದ್ರೆ ಏನು? ಒಂದು ವೇಳೆ ಅವಳು ಬಡಿಸೋದಿಲ್ಲ ಅಂದ್ರೆ ಅದೇ ಸಿಟ್ಟು. ಅವಳು ಬೇರೆ ಏನೋ ಮಾಡಬೇಕಾಗಿಲ್ಲ ಅಂತ. ಅವಳು ಹೀಗಿರೋ ಸೌಟನ್ನು ಹೀಗೆ ಅಂದ್ಕೊಂಡ್ರೆ ಅಷ್ಟೇ ಅವಳು ಮಾಡ್ತಕ್ಕಂಥ ಆಗ್ರಹ, ಅವಳು ಕೊಡುವಂಥ ಶಾಪ ಅದು ಅಂತ, ಅದು ಸಾಕು. ಅಷ್ಟು ಮಾಡಿದ್ರೆ ಅವನು ಬದುಕೋಕೆ ಸಾಧ್ಯ ಇಲ್ಲ. ಆ ಸೌಟು ಹಿಂದಕ್ಕೆ ಹೋದರೆ, ಆಕೆ ಹಿಡಿದ ಸೌಟು ಹಿಂದಕ್ಕೆ ಹೋದರೆ 100 ಕತ್ತಿ ಮಾಡಿದಿರೋ ಕೆಲಸವನ್ನು ಅದು ಮಾಡ್ತದೆ. ಮತ್ತೆ ಬದುಕೇ ಇಲ್ಲ ಅಂತ. ಅನ್ನವಿಲ್ಲದೆ ಬದುಕೆಲ್ಲಿ ಹೇಳಿ? ಆ ತೃಪ್ತಿ ಇಲ್ಲದೆ ಜೀವ ಹೇಗೆ ಮುಂದುವರಿತದೆ ಅಂತ. ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಯಾವಾಗ ಅಂದರೆ ತೃಪ್ತಿ ಸಿಗದೆ ಇದ್ದಾಗ, ಆ ಸಮಾಧಾನ ಸಿಗದೆ ಇದ್ದಾಗ ಅಂತ. ಅದು ಅನ್ನಪೂರ್ಣೆ ಅನ್ಬೇಕಾದ್ರೆ ಆ ಪೂರ್ಣ ಶಬ್ದ ಅದನ್ನೇ ಹೇಳ್ತದೆ ಅಂತ. ಬೇರೆ ಏನು ಕೊಟ್ಟು ಸಾಕು ಅನ್ಸ್ಲಿಕ್ಕೆ ಸಾಧ್ಯ ಇಲ್ಲವಂತೆ ಮನುಷ್ಯನಿಗೆ. ನೀವು ಚಿನ್ನ ಎಷ್ಟು ಕೊಟ್ಟರು ಮತ್ತೂ ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತ. ಹಣ ಎಷ್ಟು ಕೊಟ್ಟರು ಕೂಡ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಬಟ್ಟೆ ಎಷ್ಟೇ ಕೊಡಿ, ಭೂಮಿ ಎಷ್ಟೇ ಕೊಡಿ, ಸಾಕು ಅಂತ ಬಾಯಲ್ಲಿ ಬರೋದಿಲ್ಲ. ಇರಲಿ ಮತ್ತೂ ಇರಲಿ, ಮಕ್ಳಿಗಾಯ್ತು, ಮೊಮ್ಮಕ್ಳಿಗಾಯ್ತು, ಅವ್ರ ಮಕ್ಳಿಗಾಯ್ತು ಅಂತ. ಹಾಗೆ ಮನುಷ್ಯ ಆಲೋಚನೆ ಮಾಡ್ತಾನೆ. ಆದರೆ ಊಟಕ್ಕೆ ಕುಳಿತಾಗ ಬಡಿಸುವಾಗ ಸಾಕು ಅಂತ ಬರ್ತಿದೆ ಬಾಯಲ್ಲಿ. ಅದು ಒಂದೇ ಜಾಗ ಮನುಷ್ಯ ಸಾಕು ಅಂತ ತಾನಾಗಿ ಹೇಳೋದು, ಮತ್ತು ಎಲ್ಲರೂ ಹೇಳುವಂಥದ್ದು, ಅವರು ಇವ್ರನ್ನ ಭೇದ ಇಲ್ಲ ಅಂತ, ಒಂದೇ ಜಾಗ ಅಂತ. ಯಾಕೆಂದರೆ ತೃಪ್ತಿಗೆ ಮತ್ತೊಂದು ಹೆಸರೇ ಅನ್ನ ಅಂತ. ಅದು ಕೊಡುವ ತೃಪ್ತಿಯನ್ನು ಬೇರೆ ಯಾವುದೂ ಕೂಡ ಕೊಡೋದಿಲ್ಲ, ಅಂಥ ತೃಪ್ತಿಯನ್ನು ಕೊಡ್ತದೆ ಅಂತ. ಇಂತಹದ್ದೊಂದು ಮಹಾ ಸನ್ನಿಧಾನ ಇದೆಯಲ್ಲ, ಅಲ್ಲಿ ಕೇವಲ ವಾತ್ಸಲ್ಯವೇ, ಅಮೃತ ಕುಂಭವೇ. ನೋಡಿ, ಅಮೃತ ಕುಂಭಕ್ಕೂ ಪಾನಪಾತ್ರಕ್ಕೂ ಇರುವ ವ್ಯತ್ಯಾಸ ನೋಡಿ. ಪಾನಪಾತ್ರ ಯಾಕಿದೆ? ಅದು ಬಂದವರಿಗೆ ಕೊಡ್ಲಿಕ್ಕೋಸ್ಕರ ಇರುವಂಥದ್ದಲ್ಲ, ಅದು ಭದ್ರಕಾಳಿಯ ಕೈಯಲ್ಲಿ ತಾನು ಪಾನ ಮಾಡಲಿಕ್ಕೆ ಇರುವಂಥದ್ದು. ಅದು ಯಾಕೆ ಪಾನ ಮಾಡೋದು ಅಂದರೆ ಅವಳಿಗೆ ಇನ್ನಷ್ಟು ಉಗ್ರತೆ ಬೇಕು, ಇನ್ನಷ್ಟು ಕ್ರೂರತ್ವ ಬರಬೇಕು ಅವಳಿಗೆ. ಅದಕ್ಕೋಸ್ಕರ ಇರತಕ್ಕಂಥದ್ದು ವೀರಪಾಣ ಅಂತ ಕರೀತಾರೆ ಅದನ್ನು. ವೀರಪಾಣ ಅಂದರೆ ವೀರರು ಯುದ್ಧಕ್ಕೆ ಹೋಗುವಾಗ ಆ ಪಾನವನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಯಾಕೆಂದ್ರೆ ಅವರಿಗೆ ಎಲ್ಲ ಮರೆತು ಹೋಗಬೇಕು. ಬರೇ ಒಂದು ಅಂದರೆ ಕಡಿಯುವ, ಕೊಚ್ಚುವ, ಕತ್ತರಿಸುವ ಆ ಕ್ರೀಡೆಯಲ್ಲಿ ಮೈ ಮರಿಬೇಕು ಅವರು ಅಂತ. ಅದಕ್ಕೋಸ್ಕರವಾಗಿ ಮಾಡ್ಕೊಂಡು ಹೋಗ್ಬೇಕು ಅವರು ಅಂತ. ಅಂಥದ್ದದು ಅಂತ ಅದು ಬೇಕು, ಅದು ಕೂಡ ಸೃಷ್ಟಿಯಲ್ಲಿ ಬೇಕು. ಅದನ್ನು ಬೇಡ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದಲ್ಲ. ಆದರೆ ಈ ಸ್ವರೂಪ, ದೇವರದ್ದೇ ಈ ಸ್ವರೂಪ ಎಷ್ಟು ಮಂಗಲಕರವಾಗಿದೆ, ಎಷ್ಟು ಅದ್ಭುತವಾಗಿದೆ, ಅದು ಎಷ್ಟು ವಾತ್ಸಲ್ಯ ತುಂಬಿಕೊಂಡಿದೆ. ಅದು ಯಾರು ಬಂದರೂ ಕೂಡ ಅಮೃತ ಪಡಿಸ್ತಕ್ಕಂಥ ಒಂದು ಸ್ವರೂಪ ಇದೆಯಲ್ಲ, ಇವಳ ಸೇವೆಯಲ್ಲಿ 70 ವರ್ಷ ಕಳೆಯೋದು ಅನ್ನೋದು ಅದು ಮಹಾಯೋಗದ ಮಹಾಯೋಗ ಅಂತ. ಅಂತಿಂಥ ಮಹಾಯೋಗ ಖಂಡಿತ ಅಲ್ಲ. ಹೆಚ್ಚೇನು ನಾವು ಹೇಳಬೇಕಾಗೇ ಇಲ್ಲ ಅಂತ. ಈಗ 70 ವರ್ಷದ ಅನೇಕ ಕಾರ್ಯಗಳಿದೆ, ಯೋಚನೆ ಮಾಡಿರುವಂಥದ್ದು ಬೇಕಾದಷ್ಟು ಕಾರ್ಯಗಳಿದೆ. ನಾವು ಅದನ್ನು ಹೇಳ್ತಾ ಹೋದರೆ ಇದೊಂದು ಮಾಮೂಲಿ ಭಾಷಣ ಆಗ್ತದೆ. ಇದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಸುಮ್ಮನೆ 70 ವರ್ಷ ಆಗಿದ್ದಲ್ಲ, ಅದು ಅನೇಕ ಕಾರ್ಯಗಳು ನಡೆದಿದ್ದಾವೆ. ಕ್ಷೇತ್ರವನ್ನು ನಡೆಸ್ಕೊಂಡು ಬರಲಾಗಿದೆ, ಇಲ್ಲಿವರೆಗೆ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬರಲಾಗಿದೆ. ದಶರಥನ ಹಾಗೆ ಎರಡನೇ ಮಾತಿಲ್ಲ ಅದರಲ್ಲಿ. ಆದರೆ ನಾವು ಹೇಳೋದೇನು ಅಂದರೆ, ಅಷ್ಟು ದೂರ ಯಾಕೆ ಹೋಗ್ತೀಯ? ಈ ಕುಟುಂಬದಲ್ಲಿ ಜನ್ಮ ಆಯಿತು ಅಂದರೆ ಸಾಕಲ್ವ ಅದು. ಆಮೇಲೆ ಈ ಕ್ಷೇತ್ರದ ಸೇವೆಯನ್ನು ಈ ರೀತಿ ಮಾಡೋಂಥ ಯೋಗ ಬಂತು ಅಂದರೆ ಸಾಕಲ್ವ ಅದು. ಮತ್ತೇನು ಬೇಕು ಅಂತ. ಈಗ ಇನ್ನೊಂದು ಪ್ರಶಸ್ತಿ ನಿರೀಕ್ಷೆ ಮಾಡಬೇಡಿ ಅಂತ ನಾವು ಹೇಳೋದು ಅಂತ. ತನ್ನ ಪಾದದ ಬಿಡದಲ್ಲಿ ಅವಳು ಸೇವೆ ಕೊಟ್ಟಿದ್ದಾಳೆ ಅಂದರೆ ಇನ್ನು ಬೇರೆ ಪ್ರಶಸ್ತಿ ಬೇಕಾ ಅಂತ, ಬೇರೆ ವಿಷಯಗಳನ್ನು ಮಾತಾಡಬೇಕಾ ಅಂತ. ಅವಳು ಕೃಪೆ ಮಾಡದೆ ಅಲ್ಲಿ ಸೇವೆಗೆ ಅವಕಾಶ ಸಿಗೋದಿಲ್ಲ.
ಇಷ್ಟು ಕಾಲ ಸೇವೆಗೆ ಅವಕಾಶ, ಇಷ್ಟು ಸುದೀರ್ಘ ಕಾಲ ನಿರ್ಬಾಧವಾಗಿ ನಿರಾತಂಕವಾಗಿ ಸುವ್ಯವಸ್ಥಿತವಾಗಿ ಸೇವೆ ಮಾಡೋಕ್ಕೆ ಅವಕಾಶ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಆಕೆ ಕೊಟ್ಟಿದ್ದಾಳೆ ಅದನ್ನು ಅಂತ. ಅದೇ ಸಾಕು. ಜೀವದ ಅರ್ಹತೆ ಏನು ಅಂತನ್ನೋದನ್ನು ಅದೇ ಹೇಳ್ತದೆ ಹೊರತು ಬೇರೆ ಏನು ಬೇಕಾಗಿಲ್ಲ ಅಂತ. ಇನ್ನು ಈ ಒಂದು ಗುರುಪೀಠದ ಬಾಂಧವ್ಯ ಅದು ಕೂಡ ಹಾಗೆ ಅಂತ ಎಲ್ಲರೂ ಹೇಳೋಣ ಅಂದರೆ 1000 ದೃಷ್ಟಾಂತಗಳು ನಮ್ಮ ಮನಸ್ಸಿಗೆ ಬರ್ತವೆ. ಯಾವುದು ಹೇಳೋದು, ಇದನ್ನ ಹೇಳೋದು, ಇದನ್ನು ಹೇಳೋದು, ಅದನ್ನ ಹೇಳೋದು, ಅದನ್ನು ಹೇಳೋದು ಅಂತ ಸುಮ್ಮನಾಗೋದಾಗ್ತದೆ ಆಮೇಲೆ. ಈ ಮಹಾಭಾರತದ ಬಗ್ಗೆ ಮಾತಾಡೋದ್ರೆ 1 ಲಕ್ಷದ ಶ್ಲೋಕಗಳಿಗಿಂತ ಜಾಸ್ತಿ ಇದೆ ಅಲ್ಲಿ ಮಹಾಭಾರತದಲ್ಲಿ. ಯಾವುದನ್ನ ಹೇಳೋದು, ಯಾವುದನ್ನ ಬಿಡೋದು, ಒಂದೊಂದು ಶ್ಲೋಕವೂ ತುಂಬ ವಿಷಯಗಳನ್ನು ಹುದುಗಿಸಿಟ್ಕೊಂಡಿದೆ ತನ್ನೊಳಗೆ ಅಂತ ಸುಮ್ಮನಾಗೋದಾಗ್ತದೆ ಅಂತ. ಹಾಗೆ ಇಲ್ಲಿ ಘಟನೆಗಳು ಎಷ್ಟು ನಡೆದಿದ್ದಾವೆ ಅಂದರೆ ಒಂದೊಂದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಅಂಥ ಎಷ್ಟೋ ಘಟನೆಗಳು ಈ ಗುರುಪೀಠ ಮತ್ತು ಈ ಕುಟುಂಬದ ಮಧ್ಯೆ ಹಿಂದಿನ ಗುರುಗಳ ಕಾಲದಲ್ಲಿ ಇರ್ಬೋದು, ಈಗಿನ ಗುರುಗಳ ಈ ತಲೆಮಾರಂದಿರ್ಬೋದು ನಡೆದು ಹೋಗಿದ್ದಾವೆ. ಅದು ಅವರವ್ರಿಗೆ ಗೊತ್ತು, ಅನುಭವಿಸ್ತವ್ರಿಗೆ ಗೊತ್ತು ಅದು ಅಂತ ಅಷ್ಟು ಮಾತ್ರ ಹೇಳ್ಬೋದು ಅಂತ. ಉಳಿದವರಿಗೆ ಅದೇನು ಅರ್ಥ ಆಗೋದಿಲ್ಲ ಅಂತ. ಜೋಯಿಸರು ಯಾಕೆ ಈ ಗುರುಗಳು ಅಂತ ಯಾವಾಗಲೂ ಗುರುಗಳನ್ನ ಕರ್ಕೊಬಂದು ವೈಭವ ಮಾಡ್ತಾರಪ್ಪ ಅಂತ ಜೋಯಿಸರ ಬಗ್ಗೆ ಹಾಗೆ ಅನಿಸ್ಬೋದು, ಅಥವಾ ಸಂಸ್ಥಾನದ ಬಗ್ಗೆ ಅನಿಸ್ಬೋದು. ಇವ್ರು ಕರೆದು ಕೂಡ ಓಡೋಗ್ಬಿಡ್ತಾರಲ್ಲ ಸೀದಾ ಅಂತ, ಎಷ್ಟೊತ್ತಿಗೆ ಕರೆದು ತಯಾರಿದಾರಲ್ಲ ಅಂತ, ಯಾವುದಕ್ಕೂ ಒಂದು ನಾಮಕರಣ ಕರೆದ್ರು ಹೋಗ್ತಾರಪ್ಪ ಏನಪ್ಪ ಅಂತ ಸಂಸ್ಥಾನದ ಬಗ್ಗೆ ಕೂಡ ಅನಿಸ್ಬೋದು. ಆದರೆ ಬಲ್ಲವನೇ ಬಲ್ಲ ಅಂತಲ್ಲಿ ಏನಿದೆ ಒಳಗಡೆಗೆ ಪೂರ್ಣ ಸ್ವಾರಸ್ಯ ಅನ್ನೋದನ್ನು ಬಲ್ಲವನೇ ಬಲ್ಲ. ಅದು ಭೌತಿಕವಾಗಿರೋದು ಖಂಡಿತ ಅಲ್ಲ. ಈಗ ಜೋಯಿಸರು ನಮ್ಮನ್ನು ಯಾಕೆ ಇಲ್ಲಿ ಪದೇ ಪದೇ ಕರೀತಾರೆ, ಯಾಕೆ ಆಶ್ರಯಿಸ್ತಾರೆ ಅಂದರೆ ಇಲ್ಲಿಂದ ಭೌತಿಕ ಲಾಭ ಏನೋ ನಿರೀಕ್ಷೆ ಮಾಡಿಲ್ಲ ಅವರು. ಈವರೆಗೂ ಮಠದಿಂದ ಯಾವುದಾದ್ರು ವ್ಯಾವಹಾರಿಕವಾದ ಲಾಭಕ್ಕೋಸ್ಕರ ಮಾಡ್ತಾ ಇರೋಂಥದ್ದಲ್ಲ, ನಿರ್ವಿವಾದ ಅದು ಅಂತ. ಹಾಗೆ ನಾವಾದರೂ ಕೂಡ ಅಂತ ಅವ್ರು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ. ಇವತ್ತನೇ ನೋಡಿದರೆ ಒಂದು ಶ್ರೀ ಭಿಕ್ಷೆ ಸಲುವಾಗಿ ಒಂದು ವಿಶೇಷವಾದ ಭಿಕ್ಷೆ ಮಣೆ ಕೊಟ್ಟಿದ್ದಾರೆ, ಬೆಳ್ಳಿ ಮಣ್ಣನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಇತ್ತೀಚೆಗೆ ಯಾತಕ್ಕೋ ಚರ್ಚೆ ಮಠದಲ್ಲಿ ನಡೀತಾ ಇತ್ತು, ಅವರು ಕಿವಿಗೆ ಅದು ಮುಟ್ಟಿತು ಅಷ್ಟೇ. ಅನ್ನಪೂರ್ಣೇಶ್ವರಿ ಭಿಕ್ಷದ ಮಣೆ ಕೊಟ್ಟಳು ಅಂತ ಅಷ್ಟೇ ನಾವು ಹೇಳೋದಂತ. ಭಿಕ್ಷದ ಮಣೆ ಅನ್ನಪೂರ್ಣೇಶ್ವರಿ ಅಂದರೆ ತುಂಬ ಹತ್ತಿರ ಅದು ಅಂತ. ಹಾಗೆ ಒಂದು ನಿಮ್ಮ ಮುಂದೆ ಅವರು ಎಷ್ಟು ಸಂತೋಷವಾಗಿ ಆ ಪೀತಾಂಬರವನ್ನು ಹೊಸಿದ್ರು, ಎಷ್ಟು ಸಂತೋಷ ಪಟ್ಕೊಂಡ್ರು ಅದಕ್ಕೆ ಅಂತ. ಅನುಮಾನ ಆಗುವಾಗ 70 ವರ್ಷ ಯಾರಿಗಾಗಿದ್ದು ಅಂತ ಅನುಮಾನ ಆಗುತ್ತಾರೆ ಇತ್ತು ಆ ಸಂದರ್ಭ ಅಂತ, ಅವರಿಗ ಇವರಿಗ ಅಂತ. ಯಾಕೆಂದ್ರೆ ವೈಭವ ಪೂರ್ತಿ ಇಲ್ಲ ಆಗ್ತಾ ಇದೆ. ಆ ವೈಭವ ನೋಡಿದವ್ರು ಯಾರು? ಈಗ ಚಿತ್ರೀಕರಣ ನೋಡಿಬಿಟ್ರೆ ಯಾರಾದರೂ ಚಿತ್ರಗಳನ್ನು ನೋಡಿದರೆ 70 ನಮಗೆ ಅಂತ ತಿಳ್ಕೊಳ್ತಾರೆ ಎಲ್ಲರೂ ಕೂಡ, ಅವರಿಗೆ ಅಂತ ತಿಳ್ಕೊಳ್ಳೋದಿಲ್ಲ ಅಂತ. ಹಾಗಿದೆ ಅದು ಅಂತ. ಅಷ್ಟು ಸಂಭ್ರಮದಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮನ್ನು ಇಟ್ಕೊಂಡು ಮಾಡ್ತಾ ಇರೋವಂಥದ್ದು ಇದು ಅಂತಂದ್ರೆ ಏನು ಹೇಳೋದು ಅಂತ. ನಮಗೆ ಆ ಪೀತಾಂಬರ ಆಗಲಿ, ಬೆಳ್ಳಿ ಮಣಿ ಆಗಲಿ, ಬೆಳ್ಳಿ ಬಂಗಾರ ಅವರು ಕೊಟ್ಟಿರೋದು ಬೇಕಾದಷ್ಟಿದೆ. ನಮಗೆ ಆ ಬೆಳ್ಳಿ ಬಂಗಾರ ಪೀತಾಂಬರಕ್ಕಿಂತ ಹೆಚ್ಚು ಅದ್ರ ಹಿಂದಿರ್ತಕ್ಕಂಥ ಒಂದು ಪ್ರೀತಿ ಇದೆಯಲ್ಲ, ಅದ್ರ ಹಿಂದಿರ್ತಕ್ಕಂಥ ಒಂದು ಕಳಕಳಿ ಇದೆಯಲ್ಲ, ಮತ್ತು ಆ ಹೆಮ್ಮೆ ಇದೆಯಲ್ಲ, ಗುರುಗಳಿಗೆ ನಾನು ಕೊಡ್ತೇನೆ ಇದನ್ನಂತ ಅನ್ನೋ ಒಂದು ಭಾವ ಇದೆಯಲ್ಲ, ಅದೇ ಕಾಣೋದು ನಮಗೆ ಅಂತ ಹೊರತು ಬೇರೆ ಏನೂ ಅಲ್ಲ ಅಂತ. ನಮಗೇನು ಬೇಕು ಅಂದರೆ ಈ ತುಳಸಿ ಮರ ಇದೆಯಲ್ಲ, ಭಾರಿ ಬೆಲೆ ಬಾಳುತ್ತೆ ನಮಗಿದು. ಇದು ಬಾಡಿದ್ರು ಕಪ್ಪಾದರೂ ಏನಾದರೂ ಕೂಡ ಈ ತುಳಸಿ ಅದು ಮೈ ಮೇಲಿದೆ ಜೊತೆಗಿದೆ ಅಂತಂದರೆ ಅಷ್ಟು ಆತ್ಮಕ್ಕೆ ಬೇಕಾದನ್ನು ಕೊಡುವಂಥದ್ದು ಅದು ಅಂತ. ಹಾಗಾಗಿ ಸಹಜ ಸಂತೋಷ ಕೊಡುವಂಥದ್ದು. ಇವುಗಳು ಯಾವಾಗ ಸಂತೋಷ ಕೊಡ್ತೇವೆ ಅಂದರೆ ಅದರಿಂದಿರೋ ಭಾವ, ಅದರಿಂದಿರೋ ಪ್ರೀತಿ, ಆ ಸಮರ್ಪಣೆ, ಆ ಕಳಕಳಿ ಅದು ಅಂತ. ಹಾಗಂದ್ರೆ ಪೀತಾಂಬರನ್ನು ಹುಟ್ಟು ಬಂದರೆ ನಾವು ಯಾತಕ್ಕೋಸ್ಕರ ಹುಟ್ಟು ಕೊಟ್ಟು ಬರ್ತೇವೆ ಅಂದರೆ ಅದು ನಮ್ಮ ಸಂತೋಷಕ್ಕೋಸ್ಕರ ಅಲ್ಲ, ಅದು ನೋಡೋ ಕಣ್ಣುಗಳ ಸಂತೋಷ ಸಲುವಾಗಿ ಅದು ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗೆ ಅಂಥ ಅನೇಕ ಸಮರ್ಪಣೆಗಳು ಈ ಕುಟುಂಬದಿಂದ ಒಂದರ ಹಿಂದೆ ಒಂದು ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಆ ಪಟ್ಟಿ ಬಹಳ ದೊಡ್ಡದಿದೆ ಅಂತ. ಅಷ್ಟೆಲ್ಲ ಸಮರ್ಪಣೆಗಳು ಈ ಕುಟುಂಬದಿಂದ ಆಗಿದ್ದಾರೆ. ಅದು ಆ ಗುರುಪೀಠದ ಒಂದು ಬಾಂಧವ್ಯ, ಅದು ಪಡ್ಕೊಂಡು ಬಂದಿದ್ದಾರೆ ಅವರು ಅದನ್ನು ಅಂತ. ಈ ಅಮ್ಮನವರ ಸೇವೆ, ಈ ಗುರುಕೃಪೆ, ಇದನ್ನು ಧಾರಾಳವಾಗಿ ಭಾರೀ ಪ್ರಮಾಣದಲ್ಲಿ, ವರ್ಣಾತೀತವಾದ ಪ್ರಮಾಣದಲ್ಲಿ ಅದನ್ನು ಅವರು ಪಡ್ಕೊಂಡು ಬಂದಿದ್ದಾರೆ. ಇಷ್ಟು ಮಾತ್ರ ಹೇಳೋಕ್ಕಿರುವಂಥದ್ದು ಅದು ಮುಂದುವರಿತದೆ ಅದು ಅಂತ. ಜೋಯಿಸರು ತಮ್ಮ ಸಂದೇಶದಲ್ಲಿ ಮುಂದಿನ ಪೀಳಿಗೆಗೆ ಅದನ್ನೇ ಹೇಳಿದರು. ರಾಮು ಪ್ರಸ್ತಾವನೆ ಮಾಡುವಾಗ ಮುಂದಿನ ಪೀಳಿಗೆಗೆ ಮಾದರಿ ಎಂಬುದಾಗಿ ಜೋಯಿಸರನ್ನು ಹೇಳಿದರೆ ಹೇಗಿರಬೇಕು ಅಂತ ಅಣ್ಣ ತೋರಿಸ್ಕೊಟ್ಟಿದ್ದಾನೆ ಅಂತ ರಾಮು ಹೇಳಿದರೆ, ಜೋಯಿಸರು ತಮ್ಮ ಸಂದೇಶದ ಮೂಲಕವೂ ಹೇಳಿದರು, ಅನ್ನಪೂರ್ಣೇಶ್ವರಿ ಪಾದ ಬೆಳಿಬೇಡಿ, ಗುರು ದೃಷ್ಟಿ ತಪ್ಪಿಸ್ಕೊಳ್ಬೇಡಿ, ಯಾವಾಗಲೂ ಈ ಸಂದೇಶ ಕೊಟ್ಟರು ಅಂತ. ಕೊಡಬೇಕಾಗಿರುವಂಥದ್ದು ಇದು ಅಂತ.
ಮುಂದಿನ ಪೀಳಿಗೆಗೆ ನಾವು ಇದನ್ನೇ ಕೊಡಬೇಕಿರೋದು ಹೊರತು ಬೇರೆ ಏನೂ ಅಲ್ಲ. ಬೇರೆ ಏನಿಟ್ಟರು ಅದು ಶಾಶ್ವತ ಅಲ್ಲದು. ಆದರೆ ಇದೆರಡನ್ನು ಗಟ್ಟಿ ಇಟ್ಕೊಳ್ಳಿ ಎಂಬುದಾಗಿ ಎಲ್ಲ ವೈಭವ ಕಂಡ ವ್ಯಕ್ತಿತ್ವ ಹೇಳ್ತಾ ಇರೋವಂಥದ್ದು. ಈ ಜ್ಯೋತಿಷರು ಬೇಕಾದಷ್ಟು ವೈಭವ, ಚಿನ್ನ ಬೆಳ್ಳಿ ಮತ್ತೊಂದು ಏನು ಕಂಡಿಲ್ಲ, ಅವರು ಎಲ್ಲ ಕಂಡಿದ್ದಾರೆ. ಅವರು ಕೊನೆಯಲ್ಲಿ ಹೇಳಿದ್ದೇನಪ್ಪ ಅಂದರೆ, ಅನ್ನಪೂರ್ಣೇಶ್ವರಿ ಪಾದ ಬಿಡಬೇಡಿ, ಗುರು ದೃಷ್ಟಿ ತಪ್ಪಿಸ್ಕೊಳ್ಬೇಡಿ. ಇದೇ ಹಿರಿತನ ಅಂದರೆ. ಇದು ಹೇಳಿದ್ರೆ ಅವ್ರು ಹಿರಿಯರು ಅಂತ. ಇದನ್ನ ಹೇಳ್ತಾ ಇದ್ರೆ ಅವ್ರಿಗಿನ್ನೂ ಹಿರಿತನ ಬರಲಿಲ್ಲ ಅಂತಲೇ ಅರ್ಥ. ಅದಕ್ಕೆ ಆ ಪಕ್ವತೆ ಬರಲಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅದನ್ನು ಹೇಳಿದ್ರು ಅವ್ರು ಇವತ್ತು ಅಂತ. ಹಾಗಾಗಿ ತುಂಬ ಮನಸ್ಸು ನಮಗೆ ತುಂಬ್ತಾ ಇರುವಂಥ ಒಂದು ಹೊತ್ತು. ಇನ್ನೊಂದು ಘಟನೆ ಹೇಳಿ, ನಮಗೆ ಇವತ್ತು ಹೆಚ್ಚು ಮಾತಾಡೋಂಥ ಯಾವುದೇ ಮನಸ್ಥಿತಿ ಇಲ್ಲ ನಿಜವಾಗಿಯೂ. ಏನೂ ಅಂದರೆ ಒಂದು 10 ನಿಮಿಷವೂ ಮಾತಾಡೋಂಥ ಮನಸ್ಥಿತಿ ನಾವು ಇವತ್ತಿಲ್ಲ. ಆದರೆ ಮಾತಾಡ್ತಾ ಇದ್ದೇವೆ ಅಷ್ಟೇ. ಒಂದು ಇವತ್ತಿನ ಸನ್ನಿವೇಶ ಒಂದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನೆಂದರೆ, ಅದು ಹೋಮದ ಪೂರ್ಣಾಹುತಿ ಆಗ್ತಾಯಿತ್ತು. ಭೀಮರಥ ಶಾಂತಿ ಹೋಮದ ಪೂರ್ಣಾಹುತಿ ಆಗ್ತಾಯಿತ್ತು. ಸಮ್ಮುಖದಲ್ಲಿ ನಾವು ನಿಂತ್ಕೊಂಡಿದ್ವು. ನಮ್ಮ ಎದುರುಗಡೆಗೆ ಅಧ್ವರ್ಯು, ಪಕ್ಕದಲ್ಲಿ ಜೋಯಿಸರು, ಗಂಡ ಹೆಂಡತಿಯವರು, ಕುಟುಂಬದವರು ಅವರೆಲ್ಲ ಅಲ್ಲಿದ್ದರು. ಹೋಮಾಗ್ನಿಯಲ್ಲಿ ನಮ್ಮೊಳಗೆ ಮೂಡಿದ ಒಂದು ಪ್ರಾರ್ಥನೆ ಅಂತಲೇ ನಾವು ಹೇಳ್ಬೋದು ಅಂತ. ಅದೇನು ಅಂದರೆ, ಇವರಿಗೆಲ್ಲವನ್ನು ಕೊಟ್ಟಿದ್ದಾನೆ ದೇವರು. ಈವರೆಗಿನ ಜೀವನದಲ್ಲಿ ಅವ್ರಿಗೆ ಕೊಡದೇ ಇದ್ದೇನಿದೆ. ಒಬ್ಬ ಗೃಹಸ್ಥ ಏನೆಲ್ಲ ಕಾಣ್ಬೋದು ಅದೆಲ್ಲ ಕಂಡಿದ್ದಾರೆ. ಯಾವುದಕ್ಕೂ ಅನ್ನಪೂರ್ಣೇಶ್ವರಿ ಮತ್ತು ಗುರು ಪರಂಪರೆ ಆಶೀರ್ವಾದ ಅವರಿಗೆ ಕಡಿಮೆ ಮಾಡಿಲ್ಲ. ಎಲ್ಲವನ್ನೂ ನೋಡಿದ್ದಾರೆ ಅವರು. ಇನ್ನು ಮುಂದಕ್ಕೆ ಇವರಿಗೆ ಅಧ್ಯಾತ್ಮದ ಕ್ಷೇತ್ರ ತೆರೆಕೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆಯಿತು, ಎಲ್ಲವೂ ಆಯಿತು. ಮುಂದಕ್ಕೆ ದೇವರ ದಾರಿ ತೆರಿಬೇಕು ಅಂತ ಇಲ್ಲಿ ಇರುವಾಗಲೇ ಹೇಳ್ತಾ ಇರೋಂಥದ್ದು. ನಾವು ಇಲ್ಲಿ ಇರುವಾಗಲೇ ಭಗವಂತನ ದಾರಿ ತೆರ್ಕೊಳ್ಬೇಕು. ಭಗವಂತನ ಅನುಗ್ರಹ, ಅನ್ನಪೂರ್ಣೇಶ್ವರಿ ಇಲ್ಲಿವರೆಗೂ ಜೊತೆಗಿದ್ದಾಳೆ, ಶಾಶ್ವತ ಜೊತೆಗಿರಾಗಬೇಕು ಯಾವಾಗಲೂ ಅಂತಂದರೆ ಆಧ್ಯಾತ್ಮಿಕ ಕ್ಷೇತ್ರ ತೆರ್ಕೊಳ್ಬೇಕು. ಆಧ್ಯಾತ್ಮಿಕವಾದ ಬದುಕು ಇವರಿಗೆ ಇನ್ನು ಮುಂದೆ ಸಿಗಬೇಕಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವು. ಅಗ್ನಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದು. ಅಲ್ಲಿಂದ ಹೊರಗಡೆ ಬಂದು ಅಭಿಷೇಕ ಆಗ್ತಾ ಇತ್ತಲ್ಲ, ಸಪ್ತತಿಯಲ್ಲಿ ಮಾಡ್ತಕ್ಕಂಥ ಅಭಿಷೇಕ ಆಗ್ತಾ ಇತ್ತಲ್ಲ, ಅಭಿಷೇಕ ಆಯ್ತದು. ಆ ನೀರಲ್ಲಿ ನೆಂದು ಅವ್ರು ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದೇನೆಂದರೆ, ನನಗೆ ಇನ್ನು ಮುಂದೆ ಆಧ್ಯಾತ್ಮಿಕದ ಕ್ಷೇತ್ರ ತೆರ್ಕೊಳ್ಬೇಕು, ನನಗೆ ಬೇರೆ ಏನು ಎಲ್ಲ ಆಯಿತು, ಎಲ್ಲ ನೋಡಿದೆ ಮಾಡಿದೆ ಮುಗೀತು, ಇನ್ನು ಮುಂದೆ ನನಗೆ ಆ ದಾರಿ, ಶಬ್ದ ದೇವರ ದಾರಿ, ಇದೇ ಶಬ್ದ ಅವ್ರು ಬಳಸಿದ್ದು ಅಂತ, ದೇವರ ದಾರಿ ತೆರ್ಕೊಳ್ಬೇಕು ನನಗೆ ಇನ್ನು ಮುಂದೆ ಅವ್ರು ಬಂದು ಕೇಳಿದಾಗ, ಅಲ್ಲ ಅಗ್ನಿ ಮುಂದೆ ಪ್ರಾರ್ಥನೆ ಮಾಡಿದ್ದು ನಾವು, ಇವು ನೀರಲ್ಲಿ ಬಂದು ಅಂದರೆ ನೀರಲ್ಲಿ ನೆಂದು ಅದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಒಂದು 10 ನಿಮಿಷದ ವ್ಯತ್ಯಾಸ ಅಷ್ಟೇ. ಅದು ಹೆಚ್ಚು ಹೊತ್ತಿನ ವ್ಯತ್ಯಾಸ ಅಲ್ಲ, ಅದು ಒಂದು 10 ನಿಮಿಷದ ವ್ಯತ್ಯಾಸ ಅಷ್ಟೇ ಅಂತ. ಅಲ್ಲಿ ನಾವು ಮನಸ್ಸಲ್ಲಿ ನಾವು ಭಾವಿಸ್ತಿದ್ದಷ್ಟು, ಇಲ್ಲಿವರೆಗೂ ನಾವು ಹಾಗೆ ಭಾವಿಸ್ತಿದ್ದಿಲ್ಲ. ಇಲ್ಲಿವರೆಗೂ ಬೇರೆ ರೀತಿಯ ಆಶೀರ್ವಾದಗಳನ್ನೇ ಮಾಡ್ತಾ ಬಂದಿದ್ದು ಅಂತ. ಆದರೆ ಅಗ್ನಿ ಸನ್ನಿಧಿಯಲ್ಲಿ ಮನಸ್ಸಲ್ಲಿ ಅದು ಬಂದರೆ 10 ನಿಮಿಷದಲ್ಲಿ ಜಲಸನ್ನಿಧಿಯಲ್ಲಿ ಅದು ಹೀಗೆ ಬರ್ತಾ ಇತ್ತಲ್ಲ ಮತ್ತೆ ಎಂಬುದಾಗಿ ನಮ್ಮ ಮನಸ್ಸಿಗೆ ಭಾಸ ಆಗ್ತಾ ಇತ್ತು. ಹೌದು, ನಿಜವಾಗ್ಲೂ ಅದನ್ನೇ ಅವರು ಅದನ್ನೇ ಕೇಳಬೇಕು, ನಾವು ಕೂಡ ಅದನ್ನೇ ಕೊಡಬೇಕು ಅಂತ, ಅದೇ ಆಗಬೇಕು ಅಂತ. ಇಲ್ಲದ್ರೆ ಈ ಕಾರ್ಯ ಅದು ವೈಶಾಖದಲ್ಲಿ ನಡಿಬೇಕಾಗಿತ್ತು, ಅದು ಮೇ ತಿಂಗಳಲ್ಲಿ ಅದು ನಡಿಬೇಕಾಗಿತ್ತು. ಅವರು ಅಪೇಕ್ಷೆ ಪಟ್ಟರು ಆ ಸಮಯದಲ್ಲಿ ಬರಬೇಕು ಅಂತ, ನಾವು ಹ್ಞೂ ಅಂತ ಹೇಳಿದ್ದು, ಆ ಸಮಯ ಕೊಟ್ಟಿದ್ದು. ಅಷ್ಟೊತ್ತು ನಮಗೇನೋ ಒಂದು ಸಂದರ್ಭ ಬಂತು, ಶಕಟಪುರಕ್ಕೆ ನಾವು ಹೋದು, ಏನೊಂದು ಸಂದರ್ಭ ಬಂತು, ಅವರಿಗೂ ಮತ್ತೇನೋ ಸಂದರ್ಭ ಬಂತು. ಅವ್ರಿಗೆ ಅವರ ಮಗನ ಅಂದರೆ ತಮ್ಮನ ಮಗನ ಆಯ್ತಲ್ಲ, ವಿವಾಹ ಸಂದರ್ಭ ಬಂತು ಅವ್ರಿಗೂ ಕೂಡ ಅಂತ. ಅಲ್ಲಿ ಆ ಕಡೆ ನಮಗೇನು ಸಂದರ್ಭ ಬಂದಿತ್ತು ಅದಾಗಲಿಲ್ಲ. ಅರ್ಥ ಏನು, ಇದಕ್ಕೋಸ್ಕರ ವ್ಯತ್ಯಾಸ ಆಗಿದೆ ಅದು ಅಂತ, ಬೇರೆ ಏನೂ ಅಲ್ಲ ಅಂತ, ಈ ಕಾರಣಕ್ಕೋಸ್ಕರ ಆಗಿರೋವಂಥದ್ದು ಅದೇನು ನಡೀಲಿಲ್ಲ ಅದು ಆ ಸಂದರ್ಭದಲ್ಲಿ ಅಂತ. ಇಲ್ಲಿ ನಮ್ಮ ಭವಾನಿಶಂಕರನ ವಿವಾಹ ನಡೀತು ಅದೇ ಸಮಯದಲ್ಲಿ. ಅದನ್ನು ಪೂರೈಸಿ ಅವರು ಈಗ ಮುಂದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋವಂಥದ್ದು. ಅಲ್ಲಿ ನಂತರ ಮತ್ತೊಂದು ತಿಂಗಳು ಹೆಚ್ಚು ಕಡಿಮೆ 15 ದಿವಸ ಅದ ನಂತರ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಈಗ ಈ ಮೊಮ್ಮಕ್ಕಳು ಮೊಮ್ಮಕ್ಕಳು ಆ ದಾರಿಯಲ್ಲಿ ಹೋಗಿರೋಂಥದ್ದು ಇನ್ನು ಮುಂದಕ್ಕೆ ಅಂತ. ಅವ್ರು ಯಾವ ದಾರಿಯಲ್ಲಿ ಇಲ್ಲಿವರೆಗೆ ಬಂದರೋ ಆ ದಾರಿಯಲ್ಲಿ ಅವರು ಹೋಗಿರೋಂಥದ್ದು ಅಂತ. ಇವರಿಗೇನಂದರೆ ಅದಕ್ಕಿಂತ ಮುಂದಿನ ಸಿಗಬೇಕು, ಅದಕ್ಕಿಂತ ನಂತರ ಸಿಗಬೇಕು, ಆ ಫಲಗಳು ಪ್ರಾಪ್ತ ಆಗಬೇಕು. ಮತ್ತು ನೀವೇನು ಆ ಫಲ ಚೆನ್ನಾಗಿರೋದು ಅಂತ ತಿಳ್ಕೊಳ್ಳೋದು ಬೇಡ, ಹಾಗೇನಿಲ್ಲ. ಮುಂದಿನ ಫಲ ದೇವರ ದಾರಿ ಅಂದರೆ ಏನು ಹೇಳ್ತಿದ್ದಾರೆ ಇವರು,
ಏನು ಕಷ್ಟ ಬಂತು ಅಂತ ಆ ಥರ ನೀವು ಸ್ವೀಕಾರ ಮಾಡೋದು ಬೇಡ, ಹಾಗಲ್ಲ ಅದು ಅಂತ. ಈಗ ಮಾವಿನ ಬಿಡಿ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ, ಭಾಳ ರುಚಿಯಾಗಿರುತ್ತೆ ಮಾವಿನ ಬಿಡಿ, ಅಲ್ಲ ಅಂತ ಹೇಳಿದ್ದೆ ಅವರು. ಹಾಗಂತ ಮಾವಿನ ಹಣ್ಣು ಚೆನ್ನಾಗಿರೋದಿಲ್ವಾ? ಮಾವಿನ ಹಣ್ಣು ಹೇಗಿರುತ್ತೆ ಹೇಳಿ? ನಾವು ಹೇಳ್ತಾ ಇರೋದು ಅದನ್ನು. ಚಿಕ್ಕ ವಯಸ್ಸಿನವರಿಗೆ ಅದಕ್ಕೆ ತಕ್ಕಂಥದ್ದೆಲ್ಲ ದೇವರು ಕೊಡಬೇಕು ಅವರಿಗೆ. ಆದರೆ ಮಾಗಿದ ವಯಸ್ಸಿಗೆ ಆ ಮಾಗಿದ ಫಲವೇ ಪ್ರಾಪ್ತ ಆಗಬೇಕು ಅಂತ. ಮಾವಿನ ಹಣ್ಣಿನಂಥದ್ದು ಅದು ಚೆನ್ನಾಗಿರ್ತದೆ, ಅದರ ಸವಿ ಬಲ್ಲವನೇ ಬಲ್ಲ ಅಂತ. ಮಾವಿನ ಹಣ್ಣು ಹೇಗಿರುತ್ತೆ ಅಂದರೆ ತಿಂದು ರುಚಿ ನೋಡಿದವನಿಗೆ ಗೊತ್ತದು ಹೇಗಿರುತ್ತೆ ಅದು ಅಂತ. ಹಾಗಾಗಿ ಅಂಥ ಮಾಗಿದ ಆಶೀರ್ವಾದವನ್ನು ಈ ಸಮಯದಲ್ಲಿ ನಾವು ಜೋಯಿಸರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ, ಇಬ್ಬರು ಒಂದೇ ಆಗಿ ಬದುಕಿದ್ದಾರೆ. ಒಂದೇ ರಾಶಿ ಅಂತಂದರೆ, ಒಂದೇ ರಾಶಿ ಅಂದರೆ ಏನು? ಚಂದ್ರ ಒಂದೇ ಕಡೆ ಇದ್ದ ಅಂತ. ಈ ಜೋಯಿಸರು ಹುಟ್ಟಬೇಕಾದ್ರೆ ಚಂದ್ರ ಎಲ್ಲಿದ್ನೋ, ರಾಶಿ ಹುಟ್ಟಬೇಕಾದ್ರೂ ಚಂದ್ರ ಅದೇ ರಾಶಿಯೆಲ್ಲ ಇದ್ದ ಅಂತ, ಅಲ್ಲ ಇದ್ದ ಅಂತ. ಚಂದ್ರ ಅಂದರೆ ಏನು? ಅಂದರೆ ಮನಸ್ಸು ಅಂತ. ಸೂರ್ಯ ಅಂದರೆ ಆತ್ಮ, ಚಂದ್ರ ಅಂದರೆ ಮನಸ್ಸು ಅಂತ. ಈಗ ಅದೇ ರಾಶಿಯಲ್ಲಿ ಚಂದ್ರ ಇದನ್ನು ಅರ್ಥ ಏನು? ಒಂದೇ ಮನಸ್ಸು ಅಂತ ಅರ್ಥ ಅದಕ್ಕೆ ಅಂತ. ಆ ಮನಸ್ಸು ಬೇರೆ ಅಲ್ಲ ಅಂತ. ಅದನ್ನು ನೀವೆಲ್ಲ ಭಾಳ ವರ್ಷದಿಂದ ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೇವೆ ಅದನ್ನು. ಹಾಗಾಗಿ ನಾವು ರಾಮ ಹೇಳಿದ ನಮ್ಗೆ ಆಶ್ಚರ್ಯ ಆಯಿತು. ಈ ರಾಜಿ ಜೋಯಿಸು ಜೋರು ಮಾಡೋದು, ಅವ್ರು ಸುಮ್ಮನೆ ಇರೋದು ಅಂತ. ನಾವು ನಮ್ಮ ಕಣ್ಮುಂದೆ ಆಗಲಿಲ್ಲ ಯಾವಾಗಲೂ ಅದು ಅಂತ. ನಮ್ಮ ಕಣ್ಮುಂದೆ ಈ ವ್ಯತ್ಯಸ್ತವಾಗೋದು. ಜೋಯಿಸು ಜೋರು ಮಾತಾಡೋದು, ಈ ರಾಜ್ಯ ಸುಮ್ಮನೆ ಇರೋದು, ಇದನ್ನೇ ನೋಡ್ತಿರೋದು ನಾವು. ಅದು ಎಲ್ಲೋದು ನಮ್ಮ ಕಣ್ಣಿಗೆ ಕಾಣಬೇಕು ಅಂತೇನಿಲ್ಲ. ಪ್ರತಿಯೊಂದು ನಾವು ಎಷ್ಟಕ್ಕೆ ನಮ್ಮ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಇರ್ತದೋ ಅಲ್ಲಿ ನಾವಿರ್ತೇವೆ. ಎಲ್ಲದಕ್ಕೂ ನಾವು ಸಾಕ್ಷಿ ಆಗಬೇಕು ಅಂತೇನಿಲ್ಲ. ಹಾಗಾಗಿ ರಾಮ ಹೇಳಿದ್ದು ಸುಳ್ಳಾಗಬೇಕು ಅಂತ ಹೇಳ್ತಾ ಇರೋದಲ್ಲ ಅಂತ. ನಮ್ಮ ಕಣ್ಮುಂದೆ ಅದಿಲ್ಲ ಅಂತ ಹೇಳ್ತಾ ಇರೋದು ನಾವು ಅಂತ. ಈಗ ಈ ಪರಿಸರದಲ್ಲಿ ಅದಿಲ್ಲ ಅಂತ. ಹಾಗೆ ಅವರು ಬಂದಿದ್ದಾರೆ. ಅವರು ತುಂಬ ಒಳ್ಳೆಯ ರೀತಿಯಿಂದ ಅವರು ದಾಂಪತ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗಲೂ ವೆಂಕಟ ಸುಬ್ಬ ಜೋಯಿಸರು ಆ ದಂಪತಿಗಳ ಆಯ್ಕೆ ಒಳ್ಳೆ ಆಯ್ಕೆ. ಈ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇಂಥವಳೇ ಬೇಕು ಅಂತ ಅವರು ಏನು ಯಾವ ದೂರದೃಷ್ಟಿಯಿಂದ ನೋಡಿದ್ರೋ ಅದು ಸತ್ಯ ಅದು ಎಂಬುದಾಗಿ ನಾವು ಕೂಡ ಭಾವಿಸುವಂಥದ್ದು. ಹಾಗಾಗಿ ತುಂಬ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬಂತು. ರಾಜಲಕ್ಷ್ಮಿ ಇನ್ನೊಂದು ಅನ್ನಪೂರ್ಣೇಶ್ವರಿ ಆದ್ಲು ಇಲ್ಲಿಗೆ, ಈ ಕುಟುಂಬಕ್ಕೆ. ಹಾಗೆ ಇನ್ನು ಮುಂದೆಯೂ ಕೂಡ ನಡ್ಕೊಂಡು ಬರಲಿ. ಹೆಣ್ಮಕ್ಳು ಬರ್ತಾ ಇದ್ದಾರೆ ಈಗ ಮೊನ್ನೆ ಮೇಘ ಬಂದಿದ್ದಾಳೆ ಈಗ ಜೋಯಿಸರ ಮನೆಗೆ, ಭವನಶಂಕರದ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ ಈಗ. ಹಾಗಾಗಿ ಬೇಗ ಬಂದಮೇಲೆ ಮಳೆ ಬರಬೇಕು, ಮಳೆ ಬಂದಮೇಲೆಲ್ಲ ಹಸಿರಾಗಬೇಕು, ಎಲ್ಲ ಆಗಬೇಕು. ಅದು ಮುಂದಕ್ಕೆ ಆಗಲಿ ಅಂತ ನಾವು ಹಾರೈಸೋದು. ಮಳೆ ಬರ್ತಾ ಇದೆ ಅಷ್ಟು ಬೇಗ ಅಂತ, ಅದಾಗಲಿ. ಹಾಗಾಗಿ ತಂಪಾಗಲಿ ಹಸಿರಾಗಲಿ, ಎಲ್ಲವೂ ತಂಪಾಗಲಿ, ಈ ಕುಟುಂಬದಲ್ಲಿ ಎಲ್ಲವೂ ಹಸಿರಾಗಲಿ, ಮುಂದೆ ಒಳ್ಳೆ ಫಲ ಬರಲಿ ಎಂಬುದಾಗಿ ಸಂಸ್ಥಾನ ಈ ಸಮಯದಲ್ಲಿ ಹಾರೈಸುವಂಥದ್ದು. ಹಾಗೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ನೀವೆಲ್ಲ ಸಾಕ್ಷಿ ಆಗಲಿಕ್ಕೆ ಬಂದವರು ಈ ಒಂದು ಸಂದರ್ಭಕ್ಕೆ ನಿಮಗೂ ಎಲ್ಲ ಶ್ರೇಯಸ್ಸಾಗಲಿ, ನಿಮಗೂ ಇಂಥ ಅವಕಾಶಗಳು ಪ್ರಾಪ್ತ ಆಗಲಿ ಅಂತ. ಏನು ಅವಕಾಶ ಅಂದರೆ ಯಾವುದಾದ್ರೂ ಒಳ್ಳೆ ಜಾಗದಲ್ಲಿ ಜೀವನ ಕಳೆಯುವಂಥ ಅವಕಾಶ, ಯಾವುದಾದ್ರೂ ಒಳ್ಳೆ ದೇವತೆ ಆಶ್ರಯ, ಗುರುವಿನ ಆಶ್ರಯ, ಅಲ್ಲಿ ಜೀವನ ಕಳೆಯುವಂಥ ಒಂದು ಅವಕಾಶ. ಇಡೀ ಜೀವನ ಒಳ್ಳೆ ಕೆಲಸ ಮಾಡ್ತಾ ಮಂಗಲವಾದ್ಯಗಳ ಶಬ್ದ ಕೇಳ್ತಾ ಇರಬೇಕು ಯಾವಾಗ, ಮಂಗಲ ಮಂತ್ರಧ್ವನಿ ಕೇಳ್ತಾ ಇರಬೇಕು ಯಾವಾಗ, ದಾನಮಾನಗಳಾಗ್ತಾ ಇರಬೇಕು, ಊಟ ನಡೀತಾ ಇರಬೇಕು, ಅನ್ನದಾನ ನಡೀತಾ ಇರಬೇಕು, ಎಷ್ಟೋ ಜನ ಕಷ್ಟಪಟ್ಟು ಬಂದವರು ಸಂತೋಷ ಪಟ್ಕೊಂಡು ಹೋಗ್ತಾ ಇರಬೇಕು. ಇಂಥದ್ದನ್ನು ನೋಡ್ತಾ ಅಲ್ಲಿ ಸೇವೆ ಮಾಡ್ತಾ ಆ ಕಾಲ ಕಳೆಯುವಂಥ ಅವಕಾಶ ಇದೆಯಲ್ಲ, ಆ ಪುಣ್ಯಕ್ಕೆ ಅದಕ್ಕೆ ಅದಕ್ಕೆ ಎಣೆ ಇಲ್ಲ ಅದಕ್ಕೆ ಅಂತ, ಅದನ್ನು ಲೆಕ್ಕ ಹಾಕೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಅಂಥ ಸುಯೋಗಗಳು ಯಾವುದಾದ್ರೂ ರೂಪದಿಂದ ನಿಮಗೂ ಎಲ್ಲರಿಗೂ ಕೂಡ ಅದು ಪ್ರಾಪ್ತ ಆಗಲಿ ಎಂಬುದಾಗಿ ಹಾರೈಸಿ, ಇನ್ನು ನಾವು 60 ವರ್ಷದನ್ನು ಮಾಡಿದ್ದೀವಿ, 70 ವರ್ಷದನ್ನು ಮಾಡಿದ್ದೀವಿ, ಇನ್ನು 80 ವರ್ಷಕ್ಕೆ ನಾವು ಪ್ರತೀಕ್ಷೆ ಮಾಡೋಣ. ಮತ್ತು ಮುಂದೆ ಇದೆ, ಅದರ ನಂತರನೂ ಕೂಡ ಇದೆ. ಹಾಗಾಗಿ ಇನ್ನು 80 ವರ್ಷದ ಮುಂದಕ್ಕೆ ಅಂತ ಹೀಗೆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಅವಳ ಅಂಗಳದಲ್ಲಿ ನಡೆಯ ಹಾಗಾಗಬೇಕು ಅದು ಅಂತ. ಭೀಮಾ ಜೋಯಿಸರು ಗಟ್ಟಿ ಇರಬೇಕು. ಅವ್ರ ಸ್ವರ ನಿಮಗೆಲ್ಲ ಗೊತ್ತಿದೆ, ಭೀಮಾ ಜೋಯಿಸರು ಸ್ವರ ಹೇಗೆ ಅಂತ. ಹಾಗಾಗಿ ಆ ಸ್ವರವೂ ಹಾಗೆ ಇರಬೇಕು, ಆ ಶಕ್ತಿಯು ಹಾಗೆ ಇರಬೇಕು, ಯೋಗ್ಯತೆ ಹಾಗೆ ಇರಬೇಕು, ಒಳ್ಳೆ ಕೆಲಸಗಳು ನಡಿಬೇಕು, ಆಗಲಿ ಮುಂದಕ್ಕೆ ಅಂತ. ಹಾಗೆ ಅವರು ಯಾವ ಕ್ಷೇತ್ರದ ಬಗ್ಗೆ ಆಸಕ್ತರಾಗಿದ್ದಾರೋ ಆ ಕ್ಷೇತ್ರ ಅವರಿಗೆ ತೆರೀಲಿ, ಆ ಕ್ಷೇತ್ರದಿಂದ ಬೆಳಕು ಅವ್ರ ಮೇಲೆ ಬೀಳೋ ಹಾಗಾಗಲಿ, ಒಳಗೆ ತುಂಬ ಸುಖವನ್ನು ಕಾಣುವಂಥ ಅವಕಾಶ ಇನ್ನು ಮುಂದೆ ಬರೋ ಆ ಸಂದರ್ಭಗಳಲ್ಲಿ ಅವರಿಗೆ ಇರಲಿ ಅಂತ, ಆ ರೀತಿ ಆಗಲಿ ಅಂತಲೂ ಕೂಡ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ಎಲ್ಲರಿಗೂ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇರಲಿ.
ತೃಪ್ತಿ ಇರಲಿ ಅಂತ ಅರ್ಥ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇರಲಿ ಅಂದರೆ ಏನು? ಸಾಕು ಭಾವ. ಸಾಕು ಅಂತ ಇಲ್ಲದೆ ಸಾಕು ಅಂತ ಅನಿಸೋದಿಲ್ಲ, ತುಂಬಿ ಸಾಕು ಅಂತ ಅನ್ಸೋಂಥದ್ದು ಅನ್ನಪೂರ್ಣೇಶ್ವರಿ ಕೊಡುವಂಥದ್ದಂಥ ಆಶೀರ್ವಾದ ಅಂತ. ಅದನ್ನು ಎಲ್ಲರಿಗೂ ನಾವು ಹಾರೈಸ್ತೇವೆ. ಎಲ್ಲರಿಗೂ ಕ್ಷೇಮ ಆಗಲಿ, ತೃಪ್ತಿ ದೊರೆಯಲಿ, ಎಲ್ಲರಿಗೂ ಶುಭವಾಗಲಿ, ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ओ कर्णमंडलाधीश्वर श्रीमती गुरु शंकराचार्य श्रीमद राघवेश्वर भारती स्वामी महाराज की जय।